ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಪಾಲಿಥಿನ್ ಕವರಿಂದ ನಾವು ಯಾವ ರೀತಿ ಹ್ಯಾಂಡ್ ಫ್ಯಾನ್ ತಯಾರು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅದಕ್ಕೆ ಮೊದಲನೇ ನಿಮ್ಮ ಮನೆಯಲ್ಲಿ ಮದುವೆ ಕಾರ್ಡ್ ಇರ್ಬೋದು ಅಥವಾ ಬೇರೆ ಏನೇ ಇರ್ಬೋದು, ಅದನ್ನು ನೋಡಿ ಈ ರೀತಿ ಒಂದು ಬುಕ್ದು ಒಂದು ಅಟ್ಟೆ ಇದ್ರೂ ಪರವಾಗಿಲ್ಲ, ಅದನ್ನು ಸಹ ನೀವು ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಮೇಲೆ ಯಾವ ರೀತಿ 1 ಇಂಚ್ ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಕೆಳಗಡೆನೂ ಅಷ್ಟೇ ಸೇಮ್ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ದಾದಮೇಲೆ ನೋಡಿ, 2 ಪಾಲಿಥಿನ್ ಕವರ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಇದನ್ನು ನಾನು ಈ ರೀತಿ ಮಡಚಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ಕವರ್ ಇರ್ಬೋದು, ಪಾಲಿಥಿನ್ ಕವರ್ ಇರ್ಬೋದು, ನಿಮ್ಮ ಮನೇಲಿ ಯಾವ ಕವರ್ ಇದ್ದರೆ ಅದನ್ನು ಬಳಸಿ ನೀವು ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇದನ್ನು ಈ ರೀತಿ ಉದ್ದುದ್ದ ಕಟ್ ಮಾಡಿದ್ದಾದಮೇಲೆ ಈ ರೀತಿ ಗಂಟು ಹಾಕ್ಕೊಬೇಕಾಗತ್ತೆ. ಒಂದರೊಳಗೆ ಒಂದು ಸೇರಿಸ್ಬಿಟ್ಟು ನಾನು ತೋರಿಸಿದ್ದೀನಲ್ಲ, ಈ ರೀತಿ ಗಂಟು ಹಾಕ್ತಾ ಬೇಕಾದರೂ ನೀವು ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಸ್ಟಾಪ್ಲರ್ ಇತ್ತು ಅಂದರೆ ಸ್ಟಾಪ್ಲರ್ ಪಿನ್ ಸಹ ಹಾಕಿ ನೀವು ಮಾಡ್ಬೋದು. ನೋಡಿ, ಇದನ್ನು ಈ ಶೀಟ್ ಇದೆ ಅಲ್ವಾ, ಇದರಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಬಿಟ್ಟು ನಾವೆಲ್ಲಿ ಕಟ್ ಮಾಡಿಟ್ಟಿದ್ವೋ ಅದ್ರ ಒಳಗಡೆ ಸ್ವಲ್ಪ ಸೇರಿಸಿ, ನೀವು ಹಿಂದೆ ಬೇಕಾದರೆ ಅದು ಓಪನ್ ಬಂದುಬಿಡ್ದಿರ ಪ್ಲಾಸ್ಟರ್ನ ಸಹ ನೀವು ಬೇಕಾದರೆ ಹಾಕ್ಕೊಬೋದು. ಅದು ಬರೋದಿಲ್ಲ, ಟೈಟಾಗಿರುತ್ತೆ. ಆದರೂ ನಿಮಗೆ ಡೌಟ್ ಇದ್ದರೆ ನೀವು ಸ್ವಲ್ಪ ಒಂದು ಪ್ಲಾಸ್ಟರ್ ಸಹ ನೀವು ಹಿಂದೆ ಹಾಕ್ಕೊಬೋದು. ಹಾಕ್ಬಿಟ್ಟು ನೋಡಿ, ಒಂದಾದಮೇಲೆ ಒಂದು ಬಿಟ್ಟು ಒಂದಕ್ಕೆ ಈ ರೀತಿ ಒಳಗಡೆಯಿಂದ ನಾನು ಸೇರಿಸ್ತಾ ಬರ್ತಿದ್ದೀನಿ. ನೋಡಿ, ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದ್ರ ಒಳಗಡೆ ನಾನು ಏನು ಕಟ್ ಮಾಡಿಟ್ಟಿದ್ನೋ ಒಂದು ಬಾಕ್ಸಲ್ಲಿ, ಅದ್ರ ಮೇಲೆ ನೋಡಿ ನಾನು ಈ ರೀತಿ ಒಂದಾದಮೇಲೆ ಒಂದು ಸೇರಿಸ್ತಾ ಬರ್ತಿದ್ದೀನಿ. ನೀವು ಸಹ ಅಷ್ಟೇ ಸೇಮ್ ಇದೇ ಥರ ಪೂರ್ತಿ ಬ್ಲ್ಯಾಕ್ ಕಲರ್ ಏನಿದೆ, ನೀವು ಯಾವ ಕಲರ್ ಬೇಕಾದರೂ ತೊಗೊಬೋದು. ನಾನು ಬ್ಲ್ಯಾಕ್ ಕಲರ್ನ ಸೇರಿಸ್ತಾ ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಕಿದ್ದಾದಮೇಲೆ ನೋಡಿ, ಬ್ಲೂ ಕಲರ್ದೊಂದು ಇದು ಪಾಲಿಥಿನ್ ಕವರ್ ಇದೆ ಅಲ್ವಾ, ಅದನ್ನು ಸಹ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ನೋಡಿ ಪಿನ್ ಸಹಾಯದಿಂದ ಒಂದಾದಮೇಲೆ ಒಂದು ಪಾಲಿಥಿನ್ ಕವರ್ನ ಬಿಟ್ಟು ಬ್ಲ್ಯಾಕ್ ಕಲರ್ದು ಇನ್ನೊಂದಕ್ಕೆ ಈ ರೀತಿ ಮೇಲೆ ಕೆಳಗೆ ಆ ಥರ ಒಳಗಡೆ ಸೇರಿಸ್ತಾ ಬರ್ತಿದ್ದೀನಿ. ನೀವು ಸಹ ಅಷ್ಟೇ ನೋಡಿ, ಎಷ್ಟು ಉದ್ದ ಇದೆಯೋ ಅಷ್ಟು ಕೊನೆವರೆಗೂ ನಿಮ್ಗೆ ಎಷ್ಟು ಬೇಕಾದರೂ ನೀವು ತೊಗೊಬೋದು. ನೋಡಿ, ಮೊದಲನೇದಾಗಿ ಸ್ವಲ್ಪ ನಾನು ಎಷ್ಟು ಬೇಕೋ ಅಷ್ಟು ಜಾಯಿನ್ ಮಾಡ್ಕೊಂಡಿದ್ದೆ, ಅದು ಒಂದಕ್ಕೊಂದು ಗಂಟು ಹಾಕಿದ್ದೆ. ಗಂಟು ಹಾಕಿದ್ಮೇಲೆ ನೋಡಿ, ಈ ರೀತಿ ತುಂಬ ಸುಲಭ ಇದು ಮಾಡೋದು, ಜಾಸ್ತಿ ಟೈಮು ತಗೊಳ್ಳೋದಿಲ್ಲ. ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಅಂತೂ ಒಂದು 2 ನಿಮಿಷದಲ್ಲಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ತುಂಬಾ ಸುಲಭವಾಗಿ ಮಾಡ್ಬೋದು. ಮಾಡುವಾಗ ಸ್ವಲ್ಪ ಕೆಳಗಡೆಗೆ ಈ ರೀತಿ ಎಳಿತಾ ಬನ್ನಿ. ಆದಮೇಲೆ ನೋಡಿ, ಮೇಲೆ ಕೆಳಗೆ ಯಾವ ರೀತಿ ನಾನು ಮಾಡಿಕೊಂಡು ತಗೊಳ್ತಾ ಇನ್ನೋ ಒಂದು ಸೇಫ್ಟಿ ಪಿನ್ನಿಂದ ಈ ರೀತಿ ಒಳಗೆ ಸೇರಿಸ್ತಾ ಬನ್ನಿ. ಸೇರಿಸ್ಬಿಟ್ಟು ನೀವು ಕೊನೆಯಲ್ಲಿ ಈ ಥರ ಎಳೆದ್ರೆ ಅದು ನಾವು ಎಷ್ಟು ಪಾಲಿಥಿನ್ ಕವರ್ ನಾವು ಹಿಂದೆ ಇದೆಯೋ ಅದೆಲ್ಲ ಪೂರ್ತಿ ಈ ರೀತಿ ಬರುತ್ತೆ. ಈ ಥರ ಎಳೆದ್ರೆ ಸಾಕು. ಇದೇ ಥರ ಪೂರ್ತಿ ಎಷ್ಟು ಬ್ಲ್ಯಾಕ್ ಕಲರ್ ಇದೆಯೋ ಅಲ್ಲಿ ಅದಕ್ಕೆಲ್ಲ ನಾವು ಇದೇ ಥರ ಮಾಡ್ತಾ ಬರಬೇಕು. ನಿಮ್ಗೆ ಎಷ್ಟು ಅಗಲ ಬೇಕೋ ಅದು ನೋಡಿಕೊಂಡು ಇನ್ನೂ ಚಿಕ್ಕದಾಗಿ ಕೊನೆಗೂ ಸೇರಿಸ್ಕೊಬೋದು ನೀವು ಇದನ್ನು. ಇನ್ನು ಪಾಲಿಥಿನ್ನ ದೊಡ್ಡದು ಬೇಕಂದ್ರೂ ನೀವು ಇನ್ನೂ ದೊಡ್ಡದಾಗಿ ಸಹ ಮಾಡ್ಕೊಬೋದು. ನೋಡಿ, 2 ಕಡೆಯಿಂದ ಮಾಡಿದ್ದಾಯಿತು. ಅದಾದಮೇಲೆ ಕೊನೆಯದೊಂದು ಸ್ಟೆಪ್ ನೋಡಿ, ಈ ರೀತಿ ಮಾಡಿಬಿಟ್ಟು ಕಾರ್ನರಲ್ಲಿ ಬಂದಾಗ ನೀವು ಅಲ್ಲೊಂದು ನಾಟ್ ಮಾಡಬೇಕಾಗತ್ತೆ, ಗಂಟು ಹಾಕ್ಕೊಬೇಕಾಗತ್ತೆ. ಆ ಗಂಟು ಹಾಕ್ಕೊಳ್ಳೋವಾಗ ನೋಡಿ, ಒಂದು 3 ಗಂಟು ಆದರೂ ನೀವು ಕೊನೆಯಲ್ಲಿ ಹಾಕೋದ್ರಿಂದ ಕೊನೆಯದೊಂದು ದಾರ ಇದೆಯಲ್ಲ ಬ್ಲ್ಯಾಕ್ ಕಲರು, ನೋಡಿ ಇಲ್ಲಿ ಬಂದಾಗ ನೀವು ಗಂಟು ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ತಗೊಂಡು ಒಳಗಡೆಗೆ ಸೇರಿಸ್ಕೊಬೇಕು. ನೀವು ಒಳಗಡೆಗೆ ಸೇರಿಸ್ಬಿಟ್ಟು ಗಂಟು ಹಾಕಿದಾದಮೇಲೆ ನೋಡಿ, ಇದೇ ಥರ ಸೇಮ್ ಒಳಗಡೆ ಸೇರಿಸಿ ಈ ರೀತಿ ಗಂಟು ಹಾಕ್ಕೊಂಬಿಡಿ. ಈ ರೀತಿ 3 ಗಂಟನ್ನ ನೀವು ಹಾಕ್ಕೊಬೇಕಾಗತ್ತೆ. ನೋಡಿ, 3 ಗಂಟು ಹಾಕಿದ್ಮೇಲೆ ಆ ಕಡೆ ಇರೋದಕ್ಕೂ ಅಷ್ಟೇ, ಅದು ಎಕ್ಸ್ಟ್ರಾ ಏನಿದೆಯೋ ಪೇಪರು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ವಲ್ಲ ಅದನ್ನು ಸಹ ಅಷ್ಟೇ ಈ ರೀತಿ ಪಿನ್ನಿಂದ ಒಳಗಡೆ ತಗೊಂಡು ಅದನ್ನು ಸಹ ಕಾರ್ನರಲ್ಲಿ ಗಂಟು ಹಾಕ್ಕೊಂಬಿಡಿ. ಅದನ್ನು ಅಷ್ಟೇ ಟೈಟಾಗಿರಲಿ, ಅದು ಬಂದುಬಿಡಬಾರ್ದು ಅಂತ ಒಂದು 3 ಗಂಟನ್ನ ನೀವು ಹಾಕ್ಕೊಂಬಿಡಿ. ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಮಾಡೋದು ಮತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದನ್ನು ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಪಾಲಿಥಿನ್ ಕವರ್ ಏನಿದೆ ಅದು ಬೇಕಾಗಿಲ್ಲ, ಅದು ಕಟ್ ಮಾಡಿಬಿಡಿ. ಕಟ್ ಮಾಡಿದ್ದಾದಮೇಲೆ ನಾವು ಬಾಕ್ಸ್ಗೆ ಸೇರಿಸಿದ್ವಲ್ಲ ಅದನ್ನು ಒಂದೊಂದಾಗಿ ತೆಗಿತಾ ಬನ್ನಿ. ನೋಡಿ, ಈ ರೀತಿ ಪೂರ್ತಿ ಎಷ್ಟು ನಾವು ಸೇರಿಸಿಟ್ಟಿದ್ವೋ ಅಷ್ಟನ್ನು ಅಷ್ಟೇ ನಿಧಾನ ಮಾಡಿ ಈ ರೀತಿ ತೆಗಿತಾ ಬನ್ನಿ. ತೆಗ್ದಿದ್ದಾದಮೇಲೆ ನೀವೇನು ಮಾಡಬೇಕಂದ್ರೆ, ನೀವು ಯಾವುದಾದ್ರೂ ಒಂದು ಕೋಲ್ದು ಪೀಸ್ ತೊಗೊಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಪೈಪ್ ಇದ್ದರೂ ಪೈಪು ಪರವಾಗಿಲ್ಲ, ಒಂದು ಚಿಕ್ಕದು ಒಂದು ಉದ್ದದ್ದು ನೋಡಿ ಇಷ್ಟು ನಾನು ಇದೊಂದು ಕೋಲ್ ತೊಗೊಂಡಿದ್ದೀನಿ. ಇದನ್ನು ನಾವು ಲಾಸ್ಟಲ್ಲಿ ಏನು ಕಾರ್ನರಲ್ಲಿ ಒಂದು ಪೇಪರ್ನ ಬಿಟ್ಟಿದ್ದೀವೋ ಅದರೊಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ದಪ್ಪ ಒಂದು ಕಡ್ಡಿ ತಗೊಂಡ್ರೆ ಅಂತೂ ಇನ್ನೂ ಟೈಟಾಗಿ ಕೂತ್ಕೊಳ್ಳುತ್ತೆ. ನನ್ನ ಹತ್ರ ತೆಳ್ಳಗಿರೋದು ಇದೆ, ಸಣ್ಣದು ಇದ್ದಿದ್ದರಿಂದ ನಾನು ಇದನ್ನೇ ತೊಗೊಂಡಿದ್ದೀನಿ. ತಗೊಂಡಿದ್ದಾದಮೇಲೆ ಮೇಲೆ ಒಂದು ಪಾಲಿಥಿನ್ ಕವರ್ ಸ್ವಲ್ಪ ಬಂದಿತ್ತಲ್ವ, ಅದಕ್ಕೆ ಈ ರೀತಿ ಪ್ಲಾಸ್ಟರ್ ಹಾಕಿ ಮೇಲೆ ಬಂದುಬಿಡ್ದಿರ ಅದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ.
ನೋಡಿ ಈ ರೀತಿ ಪ್ಲಾಸ್ಟರ್ ಹಾಕ್ಬಿಟ್ರೆ ಸಾಕು, ಅದು ಯಾವುದೇ ಕಾರಣಕ್ಕೂ ಬಂದ್ಬಿಡೋದಿಲ್ಲ, ಹಾಗೆ ಇರುತ್ತೆ. ಅದಾದಮೇಲೆ ಇದಿನ್ನೂ ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಒಂದು ಗಿಫ್ಟ್ ಪೇಪರ್ ನಮ್ಮ ಮನೆಯಲ್ಲಿ ಮಿಕ್ಕಿತ್ತು. ನಿಮ್ಮ ಮನೇಲಿ ಯಾವುದಾದ್ರೂ ಕಲರ್ ಪೇಪರ್ ಇದ್ದರೂ ನೀವು ಅದನ್ನು ಸಹ ಮಾಡ್ಕೊಬೋದು. ಇದರಿಂದ ಒಂದು ಫ್ಲವರ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಆ ಫ್ಲವರ್ನ ಮಧ್ಯದಲ್ಲಿ ಸ್ಟಿಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಹ್ಯಾಂಡ್ ಫ್ಯಾನ್ ಇದೆ ಅಲ್ವಾ, ಇದು ನಮಗೆ ಬೇಸಿಗೆಯಲ್ಲಿ ಈಗ ತುಂಬಾ ಯೂಸ್ ಆಗುತ್ತೆ. ತುಂಬಾ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ಅದೀಗ ಫ್ಲವರ್ ಸಹ ತುಂಬ ಕಟ್ ಮಾಡ್ತಿರ್ತಾರೆ, ಅಂಥ ಟೈಮಲ್ಲಿ ಹ್ಯಾಂಡ್ ಫ್ಯಾನ್ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಆ ಸ್ಟಿಕ್ ಕಾಣಿಸ್ಬಾರ್ದಂತ ನೀವು ಬೇಕಾದರೆ ಈ ರೀತಿ ಪ್ಲಾಸ್ಟರ್ ಸಹ ಸುತ್ಕೊಬೋದು, ಇಲ್ಲಾಂದರೆ ಹಾಗೇನೂ ಬಿಡ್ಬೋದು ನೀವು ಇದನ್ನು. ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.